ನಮ್ಮಲ್ಲಿ ಇರುವಂತಹ ಒಳ್ಳೆಯತನ ನಮ್ಮ ಮನಸ್ಸಿಗೆ ಗೊತ್ತಾದರೆ ಸಾಕು, ನಾವು ಒಳ್ಳೆಯವರೋ ಅಥವಾ ಕೆಟ್ಟವರೋ ಅಂತ ಬೇರೆಯವರು ನಿರ್ಧಾರವನ್ನು ಮಾಡುವಂತಹ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಇರುವಂತಹ ಒಳ್ಳೆಯತನ ಬೇರೆಯವರು ಸರ್ಟಿಫಿಕೇಟನ್ನು ಕೊಡುವಂತಹ ಅಗತ್ಯ ಇಲ್ಲವೇ ಇಲ್ಲ. ಹಾಗಾಗಿ ನಮ್ಮತನವನ್ನು ಎಂದಿಗೂ ಕೂಡ ನಾವು ಕಳೆದುಕೊಳ್ಳಬಾರದು. ಯಾವಾಗಲೂ ಕೂಡ ಬೇರೆಯವರಿಗಾಗಿ ಬದುಕುವುದಕ್ಕೆ ಹೋಗಬೇಡಿ. ನಿಮ್ಮ ತನವನ್ನು ಅಡವಿಟ್ಟು ನಿಮ್ಮ ಪಾಡಿಗೆ ನೀವಿದ್ದು ನಿಮ್ಮ ಕ್ರಿಯೆಗಳಲ್ಲಿ ಭಾಗವಹಿಸುವುದರ ಮೂಲಕ ನಿಮಗೆ ಏನು ಬೇಕೋ ಅದನ್ನು ಮಾಡುತ್ತಾ ಮುಂದುವರಿಯಿರಿ. ಕೆಲವರು ಇಷ್ಟವಾದರೆ ಕೆಲವರು ಅರ್ಥವಾಗುತ್ತಾರೆ. ಇಷ್ಟವಾದವರನ್ನ ಅರ್ಥ ಮಾಡಿಕೊಳ್ಳಲು ಆಗಲ್ಲ, ಅರ್ಥ ಆದವರನ್ನ ಇಷ್ಟಪಡಲು ಆಗುವುದಿಲ್ಲ. ಇದೇ ಈ ಜೀವನ. ಈ ಜೀವನದ ಸತ್ಯವನ್ನು ಅರಿತು ಜೀವನವನ್ನು ನಿರ್ವಹಿಸುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು. ನಮ್ಮಲ್ಲಿ ಇರುವಂತಹ ಒಳ್ಳೆಯತನ ನಮ್ಮ ಮನಸ್ಸಿಗೆ ಗೊತ್ತಾದರೆ ಸಾಕು, ನಾವು ಒಳ್ಳೆಯವರೋ ಅಥವಾ ಕೆಟ್ಟವರೋ ಅಂತ ಬೇರೆಯವರಿಗೆ ನಾವು ಯಾವುದೇ ರೀತಿಯಾಗಿಯೂ ಕೂಡ ಹೇಳುವಂತಹ ಅವಶ್ಯಕತೆಯೇ ಇರುವುದಿಲ್ಲ. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ಮಾತನ್ನೇ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದೇ ಇದ್ದವರು ಇನ್ನು ನಮ್ಮ ಮೌನವನ್ನು ಯಾವ ರೀತಿಯಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ ಹೇಳಿ? ಈ ಹಣದ ಮರ್ಮನೇ ಅರ್ಥವಾಗುವುದಿಲ್ಲ. ಹಣ ಇದ್ದರಲ್ಲಿ ಗುಣ ಇರುವುದಿಲ್ಲ, ಗುಣ ಇದ್ದವರಲ್ಲಿ ಹಣ ಇರುವುದೇ ಇಲ್ಲ. ಹಣ ಗುಣ ಎರಡೂ ಕೂಡ ಇದ್ದವರಲ್ಲಿ ಈ ಭೂಮಿಯ ಮೇಲೆ ಋಣ ಎನ್ನುವುದೇ ಇರುವುದಿಲ್ಲ. ಅಷ್ಟೇ ಅಲ್ಲವಾ ಈ ಜೀವನದ ಶೈಲಿ ಎನ್ನುವುದು ತನಗೆ ಏನೂ ಕೂಡ ಬೇಡಿಕೊಳ್ಳದೆ ತನ್ನ ಮಕ್ಕಳಿಗಾಗಿ ಬೇಡಿಕೊಳ್ಳುವಂತಹ ಸ್ವಾರ್ಥವಿಲ್ಲದೆ ಇರುವಂತಹ ಜೀವ ಯಾವುದಾದರೂ ಇದ್ದರೆ ಅದು ನಮ್ಮ ತಾಯಿ ಮಾತ್ರ. ಹಾಗಾಗಿ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳುವುದನ್ನು ಮಕ್ಕಳು ಕಲಿತುಕೊಳ್ಳಬೇಕು. ನಿಮ್ಮ ಕಣ್ಣಿಗೆ ಕಾಣುವಂತಹ ನಿಜವಾದ ದೇವರು ಯಾರಾದರೂ ಇದ್ದರೆ ಅದು ನಿಮ್ಮ ತಾಯಿ ಮಾತ್ರ ಎನ್ನುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯುವುದಕ್ಕೆ ಹೋಗಬೇಡಿ. ಪ್ರೀತಿ ಒಂದು ನಂಬಿಕೆ. ನಾವು ಪ್ರೀತಿಸಿದವರು ನಮ್ಮನ್ನೇ ಪ್ರೀತಿಸುತ್ತಾರೆ ಎಂದು ನಾವು ಮೂರ್ಖತನದಲ್ಲಿ ಯೋಚನೆಗಳನ್ನು ಮಾಡುವುದಕ್ಕೆ ಎಂದಿಗೂ ಕೂಡ ಹೋಗಲೇಬಾರದು. ಮನೆ ಅಂದ ಮೇಲೆ ಕಸ ಎನ್ನುವುದು ಇರುತ್ತದೆ. ಬದುಕು ಅಂದ ಮೇಲೆ ಕಷ್ಟಗಳು ಎನ್ನುವುದು ಬಂದೇ ಬರುತ್ತದೆ. ಕಸವಾದರೆ ಗುಡಿಸಬೇಕು, ಕಷ್ಟವಾದರೆ ಅದನ್ನು ಜಯಿಸುವುದನ್ನು ಮನುಷ್ಯ ಕಲಿತುಕೊಳ್ಳಬೇಕು. ಅಂದಾಗ ಮಾತ್ರ ಬದುಕು ಎನ್ನುವುದು ಸುಲಲಿತವಾಗಿ ಸಾಗುವುದಕ್ಕೆ ಸಾಧ್ಯವಾಗುವುದು. ಅಂದವಾಗಿ ಇರುವುದಕ್ಕಿಂತ ಆನಂದವಾಗಿ ಇರುವುದು ಮುಖ್ಯವಾಗುತ್ತದೆ. ಯಾವಾಗಲೂ ಕೂಡ ಮನುಷ್ಯ ಆನಂದದಿ ಜೀವನವನ್ನು ನಿರ್ವಹಿಸುವುದನ್ನು ಕಲಿತುಕೊಳ್ಳಬೇಕು. ನಮ್ಮ ಮಾತಿಗೆ ಎಲ್ಲಿ ಮರ್ಯಾದೆ ಎನ್ನುವುದು ಇರುವುದಿಲ್ಲವೋ ಅದರಿಂದ ನಾವು ದೂರ ಇದ್ದಷ್ಟು ನಮಗೆ ಒಳ್ಳೆಯದು. ಎಲ್ಲಿ ನಮ್ಮ ಮಾತಿಗೆ ಬೆಲೆ ಎನ್ನುವುದು ಸಿಗುತ್ತದೆಯೋ ಅಲ್ಲಿ ಬಡವರ ಮನೆ ಆದರೂ ಕೂಡ ಅಲ್ಲಿ ನಮ್ಮ ಇರುವಿಕೆಯನ್ನು ನಾವು ಕಾಯ್ದಿರಿಸಿಕೊಳ್ಳಬೇಕು. ಪ್ರತಿಯೊಬ್ಬರಿಗೂ ಕೂಡ ನಾವೇ ಮಾತನಾಡಿಸಬೇಕು ಅಂದೇನೂ ಇಲ್ಲ. ಏಕೆಂದರೆ ನಮ್ಮ ನೆನಪು ಅವರಿಗೆ ಇಲ್ಲ ಅಂದಾದ ಮೇಲೆ ಮಾತನಾಡಿಸಿ ಯಾವ ರೀತಿಯ ಪ್ರಯೋಜನ ತಾನೇ ಆದೀತು ಹೇಳಿ? ಮನುಷ್ಯ ಸತ್ತರೆ 4 ಜನಕ್ಕೆ ಗೊತ್ತಾಗುತ್ತದೆ, ಆದರೆ ಮನಸ್ಸು ಸತ್ತರೆ ಯಾರಿಗೂ ಕೂಡ ಗೊತ್ತಾಗುವುದಕ್ಕೆ ಹೋಗುವುದೇ ಇಲ್ಲ. ಬದುಕು ಎಲ್ಲದಕ್ಕಿಂತಲೂ ಕೂಡ ದೊಡ್ಡದು. ಬೇರೆಯವರ ತಪ್ಪಿಗೆ ಬೆಲೆ ತೆರಬೇಕಾಗುತ್ತದೆ. ಬೆಲೆಯನ್ನು ತೇರುತ್ತಾ ಹೋದರೆ ನಮ್ಮ ಬದುಕಿಗೆ ಬೆಲೆ ಎನ್ನುವುದು ಇರುವುದಿಲ್ಲ. ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಬದುಕನ್ನು ನೀವು ಕಳೆದುಕೊಳ್ಳುವುದಕ್ಕೆ ಹೋಗಬೇಡಿ. ಬದುಕನ್ನು ನಿಜವಾದ ರೀತಿಯಲ್ಲಿ ಬದುಕುವುದನ್ನು ಕಲಿತುಕೊಳ್ಳಿ. ಜೀವನದಲ್ಲಿ ನೀನು ನೆಮ್ಮದಿಯಾಗಿ ಇರಬೇಕೆಂದರೆ ಅನವಶ್ಯಕವಾಗಿ ಇನ್ನೊಬ್ಬರ ವಿಷಯಗಳಲ್ಲಿ ಕಿವಿಯನ್ನು ಕೊಡುವುದಕ್ಕೆ ಹೋಗಬೇಡ. ನಿನ್ನ ಬಗ್ಗೆ ಯಾರೇ ಏನೇ ಮಾತನಾಡಲಿ ನೀನು ಮಾತ್ರ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡ. ನಮ್ಮ ಸಮಾಧಾನವೇ ಕಳೆದು ಹೋಗುವ ಮಟ್ಟಿಗೆ ಯಾರನ್ನೂ ಕೂಡ ಸಮಾಧಾನ ಮಾಡಲು ಎಂದಿಗೂ ಕೂಡ ಪ್ರಯತ್ನವನ್ನು ಪಡುವುದಕ್ಕೆ ಮನುಷ್ಯ ಹೋಗಲೇಬಾರದು. ಮತ್ತೊಬ್ಬರ ಭಾವನೆಗಳ ಜೊತೆಗೆ ಆಡುವವರಿಗೆ ಬಹುಶಃ ತಿಳಿದಿರುವುದಿಲ್ಲ ತನ್ನನ್ನು ಆಡಿಸಲು ಮೇಲೊಬ್ಬ ಇದ್ದಾನೆ ಎನ್ನುವುದು. ಖಂಡಿತವಾಗಿಯೂ ಕೂಡ ನಾವು ಮರೆತರೂ ಕೂಡ ಮೇಲೆ ಇರುವಂತಹ ಪರಮಾತ್ಮ ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗುವುದೇ ಇಲ್ಲ. ಪರಿಸ್ಥಿತಿಗಳು ಮಾತ್ರ ನನ್ನ ಸೋಲಿಗೆ ಕಾಯುತ್ತಾ ಇದ್ದಾವೆ ಅಂತ ಅಂದುಕೊಂಡಿದ್ದೆ. ಪರಿಸ್ಥಿತಿಗಳಿಗಿಂತ ಜನಗಳೇ ಹೆಚ್ಚಾಗಿ ಕಾಯುತ್ತಾ ಇದ್ದಾರೆ ಅಂತ ಇವತ್ತೇ ನನಗೆ ಗೊತ್ತಾಗಿದ್ದು. ಒಂದು ಹೆಣ್ಣು ನೆಮ್ಮದಿಯಾಗಿ ಇರುವುದು ಯಾವಾಗ ಅಂದರೆ ಎಲ್ಲ ನೋವುಗಳನ್ನು ಹಂಚಿಕೊಳ್ಳುವಂತಹ ಜೊತೆಗಾರ ಸಿಕ್ಕಾಗ ಮಾತ್ರ ಒಂದು ಹೆಣ್ಣು ಆದವಳು ಖುಷಿಯಾಗಿ ಜೀವನವನ್ನು ನಿರ್ವಹಿಸುವುದಕ್ಕೆ ಸಾಧ್ಯವಾದೀತು. ಸಮಯ ಎನ್ನುವುದು ಎಲ್ಲವನ್ನ ಅರ್ಥ ಮಾಡಿಸಿತು. ಆದರೆ ಸಮಯಕ್ಕೆ ಸರಿಯಾಗಿ ಯಾವುದನ್ನು ಅರ್ಥ ಮಾಡಿಸುವುದಕ್ಕೆ ಸಾಧ್ಯವೇ ಆಗಲಿಲ್ಲ. ವೈಯಕ್ತಿಕ ಸ್ವಾರ್ಥ ಎಲ್ಲಿ ಕೊನೆಗೊಳ್ಳುತ್ತದೆಯೋ ಅಲ್ಲಿಯೇ ಮಾನವೀಯತೆ ಪ್ರಾರಂಭವಾಗುತ್ತದೆ.
ಯಾರನ್ನೂ ಕೂಡ ನಿಮ್ಮ ಸ್ವಾರ್ಥಕ್ಕಾಗಿ ಆಡಿಕೊಳ್ಳುವುದಕ್ಕಾಗಲಿ ಬಳಸಿಕೊಳ್ಳುವುದಕ್ಕಾಗಲಿ ಹೋಗಲೇಬೇಡಿ. ಅಡವಿಯಲ್ಲಿ ಅಲೆದರೂ ಕೂಡ ರಾಮ ಕೆಡಲಿಲ್ಲ, ಅಂತಃಪುರದಲ್ಲಿ ಬೆಳೆದರೂ ಕೂಡ ರಾವಣ ಒಳ್ಳೆಯವನಾಗಲಿಲ್ಲ. ವ್ಯಕ್ತಿತ್ವ ಎನ್ನುವುದು ಅಸ್ತಿತ್ವದಲ್ಲಿಯೂ ಅಂತಸ್ತಿನಲ್ಲಿಯೂ ಇರುವುದಿಲ್ಲ, ಅದಿರುವುದು ಆಲೋಚನೆಗಳಲ್ಲಿ. ನಾವು ಮಾಡುವಂತಹ ಆಲೋಚನೆಗಳಲ್ಲಿ ಅಡಗಿರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಹೆತ್ತವರು ಬಿಟ್ಟು ಯಾರ ಋಣದಲ್ಲಿಯೂ ಕೂಡ ಇರಬಾರದು, ಏಕೆಂದರೆ ಸಮಯ ಬಂದಾಗ ಎಲ್ಲರೂ ಕೂಡ ಯಾಳಿಸುವವರೇ ಆಗಿರುತ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ತನವನ್ನು ಅಡುಬಿಟ್ಟು ಜೀವನವನ್ನು ನಿರ್ವಹಿಸುವುದಕ್ಕೆ ಹೋಗಲೇಬೇಡಿ. ಅತ್ತಂತೆ ನಟಿಸುವವರಿಗೆ ಏನು ತಾನೇ ಗೊತ್ತಿರುತ್ತದೆ ಹೇಳಿ? ನಕ್ಕಂತೆ ನಟಿಸುವವರ ಬದುಕು ಎನ್ನುವುದು ನಾವು ಅಂದುಕೊಂಡಷ್ಟು ಸುಲಭವಲ್ಲ. ಮಾತನಾಡುವುದು ಸುಲಭ, ಆದರೆ ಅದೇ ರೀತಿಯಾಗಿ ಜೀವಿಸುವುದು ತುಂಬಾ ಕಷ್ಟಕರ. ಮಾತು ಕೊಟ್ಟಷ್ಟು ಸುಲಭವಲ್ಲ, ಕೊಟ್ಟಂತೆ ನಡೆದುಕೊಳ್ಳುವುದು ತುಂಬಾ ಮುಖ್ಯ. ಪ್ರೀತಿ ಮಾಡಿದಷ್ಟು ಸುಲಭವಲ್ಲ, ಕೊನೆವರೆಗೂ ಅದನ್ನು ಉಳಿಸಿಕೊಂಡು ಹೋಗುವುದು ಇದೆಯಲ್ಲ, ಅದು ತುಂಬಾ ಮಹತ್ವವಾದದ್ದು. ನೋವನ್ನು ನುಂಗಿ ಬದುಕುವಂತಹ ಜೀವಿಗಳು ಎಂದಿಗೂ ಕೂಡ ಇನ್ನೊಬ್ಬರನ್ನು ನೋಯಿಸುವುದಕ್ಕೆ ಹೋಗುವುದೇ ಇಲ್ಲ. ಏಕೆಂದರೆ ಆ ಜೀವ ತನಗೆಷ್ಟೇ ನೋವಾದರೂ ಕೂಡ ಇನ್ನೊಬ್ಬರಿಗೂ ಕೂಡ ಖುಷಿಯನ್ನೇ ಬಯಸುತ್ತಾ ಇರುತ್ತದೆ. ಯಾವುದೇ ಕಾರಣಕ್ಕೂ ಕೂಡ ನಿಮ್ಮಿಂದ ಆಗದೇ ಇದ್ದರೂ ಇತರರಿಗೆ ಒಳ್ಳೆಯದನ್ನು ಮಾಡುವುದಕ್ಕೆ, ಖಂಡಿತವಾಗಿಯೂ ಕೂಡ ಕೆಟ್ಟದ್ದನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ಕೆಟ್ಟದ್ದರ ಪರಿಣಾಮ ಎನ್ನುವುದು ಖಂಡಿತವಾಗಿಯೂ ಕೂಡ ಒಳ್ಳೆಯದಾಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಎಷ್ಟಿದ್ದರೇನಂತೆ ಮನಸ್ಸಿಗೆ ಸಮಾಧಾನ ಇಲ್ಲದೆ ಇದ್ದ ಮೇಲೆ, ಎಷ್ಟು ಹತ್ತಿರವಿದ್ದರೆ ಏನಂತೆ ಮಾತನಾಡಿದ ಮೇಲೆ, ಎಷ್ಟು ದೇವಸ್ಥಾನಗಳು ಸುತ್ತಿದರೆ ಏನಂತೆ, ತಂದೆ ತಾಯಿಗಳಿಗೆ ಕೈಯನ್ನು ಮುಗಿಯದೇ ಇದ್ದವರ ಮೇಲೆ ಎಷ್ಟೇ ವಿದ್ಯಾಭ್ಯಾಸ ಇದ್ದರೆ ಏನಂತೆ, ಅವಿದ್ಯಾವಂತನ ಜೊತೆ ಹೇಗೆ ಮಾತನಾಡಬೇಕು ಎನ್ನುವುದನ್ನು ತಿಳಿಯದ ಮೇಲೆ ಎಷ್ಟು ಪ್ರೀತಿ ಇದ್ದರೆ ಏನಂತೆ, ಒಬ್ಬರಿಗೆ ಅರ್ಥ ಮಾಡಿಕೊಳ್ಳುವ ಗುಣ ಇಲ್ಲದೆ ಇದ್ದವನು. ಖಂಡಿತವಾಗಿಯೂ ಕೂಡ ಗುಣಗಳನ್ನು ಬೆಳೆಸಿಕೊಳ್ಳಿ. ನಿಮ್ಮ ತನವನ್ನು ಪ್ರತಿದಿನವೂ ಕೂಡ ಶುದ್ಧೀಕರಿಸಿಕೊಳ್ಳಿ. ಅವಶ್ಯಕತೆ ಇದ್ದರೂ ಕೂಡ ಇಲ್ಲದೆ ಇದ್ದರೂ ಕೂಡ ಯಾವಾಗಲೂ ಕೂಡ ಮನುಷ್ಯ ಒಂದೇ ರೀತಿಯಾಗಿ ಇರುವುದನ್ನು ಕಲಿತುಕೊಳ್ಳಬೇಕು. ಖಂಡಿತವಾಗಿಯೂ ಕೂಡ ದೇವರು ಕೊಡುತ್ತಾನೆ. ಸಮಯ ಸಂದರ್ಭ ಬಂದಾಗ ಯಾವುದು ನಿನ್ನ ಪಾಲಿನದ್ದು ಇರುತ್ತದೆಯೋ ಅದು ಖಂಡಿತವಾಗಿಯೂ ನಿನಗೆ ಬಂದು ತಲುಪುತ್ತದೆ. ಜೀವನದಲ್ಲಿ ಹಿಡಿಯುವ ಕೈಗಳ ಆಯ್ಕೆ ಸರಿ ಇದ್ದರೆ ಮಾತ್ರ ವೈವಾಹಿಕ ಜೀವನ ಎನ್ನುವುದು ಸಾರ್ಥಕವಾಗುವುದು. ಅದೇ ನಾವು ಹಿಡಿಯುವಂತಹ ಕೈ ಸ್ವಲ್ಪವೂ ಸಹ ಸರಿ ಇಲ್ಲ ಅಂದಾಗ ನಮ್ಮ ಇಡೀ ಜೀವನವೇ ಸರ್ವನಾಶವಾಗುವುದು. ತಾಳ್ಮೆ ಬಹಳನೇ ಮುಖ್ಯವಾಗುತ್ತದೆ ಮನುಷ್ಯನಿಗೆ. ಎಲ್ಲವೂ ಇದ್ದಾಗ ಎಲ್ಲವೂ ಕಳೆದುಕೊಂಡಾಗ ತಾಳ್ಮೆ ಎನ್ನುವುದು ತುಂಬಾ ಮಹತ್ವವಾದದ್ದು. ಎಲ್ಲವನ್ನ ಉಳಿಸುತ್ತದೆ, ಎಲ್ಲವನ್ನ ಕಳೆದುಕೊಳ್ಳುವ ಹಾಗೆಯೂ ಕೂಡ ಮಾಡುತ್ತದೆ. ಯಾರನ್ನೂ ಕೂಡ ಇಲ್ಲಿ ಉದ್ಧಾರ ಮಾಡುವುದಕ್ಕೆ ಆಗುವುದೇ ಇಲ್ಲ. ಯಾರನ್ನೂ ಕೂಡ ಇಲ್ಲಿ ಹಾಳು ಮಾಡುವುದಕ್ಕೂ ಕೂಡ ಆಗುವುದೇ ಇಲ್ಲ. ಅವರವರ ಯೋಚನೆಗಳೇ ಆಗಿರಬಹುದು ಅವರ ಉದ್ಧಾರಕ್ಕೆ ಹಾಗೂ ಅವರು ಹಾಳಾಗುವುದಕ್ಕೆ ಮೂಲ ಕಾರಣವಾಗಿರುತ್ತದೆ ಎನ್ನುವುದನ್ನು ಮರೆಯಲೇಬಾರದು. ಸುಮ್ಮನೆ ಇನ್ನೊಬ್ಬರ ಮೇಲೆ ನಿಮ್ಮ ಆಗದೇ ಇರುವಂತಹ ಕೆಲಸಗಳನ್ನು ಇನ್ನೊಬ್ಬರ ಮೇಲೆ ಎತ್ತಿ ಹಾಕಿ ನೀವು ಏನು ತಾನೇ ಪ್ರಯೋಜನ ಆಗಲಿಲ್ಲ ಎಂದಾಗಿ ಯೋಚನೆಗಳನ್ನು ಮಾಡುತ್ತಾ ಕಾಲಹರಣವನ್ನು ಮಾಡುವುದಕ್ಕೆ ಹೋಗುತ್ತೀರಾ. ಮೊದಲು ಪ್ರಯತ್ನಗಳನ್ನು ಪಡಿ. ಖಂಡಿತವಾಗಿಯೂ ಕೂಡ ಆಗಬೇಕಾಗಿರುವಂತಹ ಕೆಲಸ ಖಂಡಿತವಾಗಿಯೂ ಆಗೇ ಆಗುತ್ತದೆ. ನೀವು ಎಷ್ಟು ನಿಯತ್ತು ಸತ್ಯವಾಗಿ ಇರುತ್ತೀರಿಯೋ ನಿಮ್ಮನ್ನು ಜನ ಅಷ್ಟೇ ಸಂಶಯದಿಂದ ನೋಡುತ್ತಿರುತ್ತಾರೆ ಎನ್ನುವುದನ್ನು ಮರೆಯಲೇಬೇಡಿ. ಈಗಿನ ಒಂದು ಕಾಲಮಾನದಲ್ಲಿ ನಿಯತ್ತಿಗೆ ಬೆಲೆ ಇಲ್ಲದೆ ಇರುವ ರೀತಿಯಲ್ಲಿ ಆಗಿದೆ. ಅವರಿಗೆ ಬೇಕಿರುವ ವ್ಯಕ್ತಿ ನೀವಲ್ಲದೆ ಇರುವಾಗ ಪ್ರಯತ್ನಗಳಿಗೆ ಬೆಲೆ ಎನ್ನುವುದು ಇರುವುದಿಲ್ಲ. ಪದೇ ಹೇಳುವುದಕ್ಕಿಂತ ದೂರ ಉಳಿಯುವುದೇ ಒಳ್ಳೆಯದು. ವಯಸ್ಸು ಇದ್ದಾಗ ವಿದ್ಯೆಯನ್ನು ಸಂಪಾದಿಸು. ರಟ್ಟೆಯಲ್ಲಿ ಬಲವಿದ್ದಾಗ ಹಣವನ್ನು ಸಂಪಾದಿಸು. ಸಂಸ್ಕಾರದಿಂದ ಜ್ಞಾನವನ್ನು ಸಂಪಾದಿಸು. ಎಲ್ಲವೂ ಇದ್ದಾಗ ಒಳ್ಳೆಯ ವ್ಯಕ್ತಿಯನ್ನು ಸಂಪಾದಿಸು. ಅದೇ ನಿನ್ನ ಜೀವನಕ್ಕೆ ಒಂದು ಮಾರ್ಗದರ್ಶನವನ್ನು ನೀಡುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಬಿಟ್ಟು ಹೋಗುವವರು ಹೋಗೇ ಹೋಗುತ್ತಾರೆ. ಕಾರಣ ಯಾವುದೇ ಆಗಿದ್ದರೂ ಕೂಡ ನಿಭಾಯಿಸುವವರು ನಿಭಾಯಿಸಿಯೇ ನಿಭಾಯಿಸುತ್ತಾರೆ. ಪರಿಸ್ಥಿತಿ ಎಂತಹದ್ದೇ ಇದ್ದರೂ ಕೂಡ ನೆನಪಿರಲಿ, ಸಮಯ ಮತ್ತು ಸಲಹೆ ಎಷ್ಟು ಬೇಕೋ ಅಷ್ಟೇ ಕೊಡಬೇಕು. ಅತಿಯಾದರೆ ಸಲಹೆಯ ಜೊತೆಗೆ ನಮ್ಮ ಸಮಯಕ್ಕೂ ಕೂಡ ಬೆಲೆ ಎನ್ನುವುದು ಇರುವುದಿಲ್ಲ ಎನ್ನುವುದನ್ನು ನೀವು ಮರೆಯಲೇಬೇಡಿ.
ಪ್ರಪಂಚಕ್ಕೆ ಒಳ್ಳೆಯವರಾಗದಿದ್ದರೂ ಕೂಡ ಪರವಾಗಿಲ್ಲ, ಆದರೆ ನೀವೇ ಪ್ರಪಂಚ ಎನ್ನುವವರಿಗೆ ಖಂಡಿತವಾಗಿಯೂ ಕೂಡ ನೀವು ಒಳ್ಳೆಯವರಾಗಿ ಇರಬೇಕಾದದ್ದು ಅವಶ್ಯಕ. ಕೋಪ ಒಂದೇ ಒಂದು ಕ್ಷಣ ಕೋಪ ಇಬ್ಬರು ವ್ಯಕ್ತಿಗಳನ್ನೇ ದೂರ ಮಾಡಬಲ್ಲದು. ಏಕೆಂದರೆ ಕೋಪದಲ್ಲಿ ನಾವಾಡುವಂತಹ ಕೆಲವು ಮಾತುಗಳು ಬರುವುದು ಮನಸ್ಸಿನಿಂದ ಅಲ್ಲ, ಅದು ಕೋಪದಿಂದ ಆಗಿರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಹಾಗಾಗಿ ಕೋಪದಲ್ಲಿ ಇದ್ದಾಗ ತಾಳ್ಮೆಯನ್ನು ತೆಗೆದುಕೊಳ್ಳಬೇಕಾಗಿರುವುದು ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಬೇಕು. ಜೀವನದಲ್ಲಿ ಒಂದು ನಿಜವಾದ ಮಾತು ಏನೆಂದರೆ, ನಮ್ಮಿಂದ ಏನೂ ಕೂಡ ಉಪಯೋಗ ಇಲ್ಲ ಎಂದರೆ ಯಾರೂ ಕೂಡ ನಮ್ಮನ್ನು ತಿರುಗಿಯೂ ಕೂಡ ನೋಡುವುದಿಲ್ಲ. ಅದು ಸಂಬಂಧಿಕರೇ ಆಗಲಿ ಅಥವಾ ಯಾರೇ ಆಗಿರಬಹುದು. ಇದು ಕಟು ಸತ್ಯವಾಗಿರುವಂತಹ ಮಾತು. ಎಲ್ಲವನ್ನ ಕಳೆದುಕೊಂಡ ಹಾಗೆ ಸ್ವಲ್ಪ ದಿನ ನಟಿಸಿ ನೋಡು, ನಿನ್ನವರು ಯಾರು ಎಂದು ನಿನಗೆ ತಿಳಿಯುವುದು. ಈ ಜಗತ್ತಿನಲ್ಲಿ ನಮ್ಮತನವನ್ನು ಎಂದಿಗೂ ಕೂಡ ಬಿಟ್ಟು ಕೊಡುವುದಕ್ಕೆ ಹೋಗಲೇಬಾರದು. ಮಾತಿನ ವರ್ತನೆ ಎನ್ನುವುದು ಹೇಳುತ್ತದೆ ಮನುಷ್ಯ ಹೇಗೆ ಅಂತ, ವಾದಿಸುವಂತಹ ವರ್ತನೆ ಎನ್ನುವುದು ಹೇಳುತ್ತದೆ ಅವನ ಜ್ಞಾನ ಎಷ್ಟು ಅಂತ, ಅಹಂಕಾರ ಎನ್ನುವುದು ಹೇಳುತ್ತದೆ ಅವನ ಬಳಿ ಇರುವಂತಹ ಧನ ಎಷ್ಟು ಅಂತ, ಅವನ ಸಂಸ್ಕಾರ ಎನ್ನುವುದು ಹೇಳುತ್ತದೆ ಅವನ ಮನೆತನ ಹೇಗೆ ಅಂತ. ಹಾಗಾಗಿ ಯಾವಾಗಲೂ ಕೂಡ ಜೀವನದಲ್ಲಿ ಸಂಸ್ಕಾರಯುತವಾಗಿರುವಂತಹ ಅಂಶಗಳನ್ನು ಜೀವನದಲ್ಲಿ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾಗಿರುವುದು ತುಂಬಾ ಅವಶ್ಯಕ. ನಾವು ಮಾಡುತ್ತಿರುವಂತಹ ವರ್ತನೆಗಳಿಂದ ನಮ್ಮ ಇಡೀ ಮನೆತನವನ್ನು ನಿರ್ಧರಿಸಲಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಮೊದಲು ನಾನು ಎಲ್ಲರೂ ಕೂಡ ಚೆನ್ನಾಗಿಯೇ ಇರಬೇಕು ಅಂತ ಯೋಚನೆಗಳನ್ನು ಮಾಡುತ್ತಾ ಇದ್ದೆ. ಏಕೆಂದರೆ ನಾನು ಮೂರ್ಖನಾಗಿ ಇದ್ದೆ. ಅನುಭವ ಆದ ಮೇಲೆ ಗೊತ್ತಾಗಿತು ನಾನು ಮಾತ್ರ ಚೆನ್ನಾಗಿ ಇರಬೇಕು ಅಂತ. ನಮಗೂ ಕೂಡ ಎಲ್ಲರ ತರಹ ಆಸೆಗಳು ಇವೆ. ಆದರೆ ಮನೆಯ ಪರಿಸ್ಥಿತಿಯ ಮುಂದೆ ನಮ್ಮ ಕನಸುಗಳು ನುಚ್ಚು ನೂರಾಗುತ್ತಿವೆ ಎಂದು ಎಂದಿಗೂ ಕೂಡ ಯೋಚನೆಗಳನ್ನು ಮಾಡುತ್ತಾ ಕಾಲಹರಣವನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ನಿಮ್ಮ ಎಲ್ಲ ಆಸೆಗಳು ನೆರವೇರುತ್ತವೆ. ನೀವು ಮಾಡುತ್ತಿರುವಂತಹ ಕೆಲಸದಲ್ಲಿ ಪ್ರಾಮಾಣಿಕತೆಯನ್ನು ಮೈಗೂಡಿಸಿಕೊಳ್ಳಿ. ನಿರಂತರವಾಗಿರುವಂತಹ ಶ್ರಮ ಪಡುವಂತಹ ಗುಣವನ್ನು ಮೈಗೂಡಿಸಿಕೊಳ್ಳಿ. ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಪೆಟ್ಟು ಕೊಟ್ಟವರಿಗೆ ಮರು ಪೆಟ್ಟನ್ನು ಕೊಡುವುದಕ್ಕೆ ನೀವು ಯಾರು? ಪೆಟ್ಟು ಹಿಡಿದಿದೆ, ದುಪ್ಪಟ್ಟು ಪೆಟ್ಟನ್ನು ಕೊಡುವುದಕ್ಕೆ ಮೇಲೊಬ್ಬ ಶ್ರೀಕೃಷ್ಣ ಪರಮಾತ್ಮ ಇದ್ದಾನೆ. ಸಮಯ ಸಂದರ್ಭವನ್ನು ನೋಡಿ ಯಾರಿಗೆ ಏನನ್ನು ಕೊಡಬೇಕೋ ಅದನ್ನು ಖಂಡಿತವಾಗಿಯೂ ಆತ ಕೊಟ್ಟೇ ಕೊಡುತ್ತಾನೆ ಎನ್ನುವುದನ್ನು ಮರೆಯಲೇಬೇಡಿ. ಯಾರೋ ಬಂದು ನಮ್ಮ ಜೀವನದಲ್ಲಿ ಸಂತಸವನ್ನು ತುಂಬುವರೆಂದು ಯಾವುದೇ ಕಾರಣಕ್ಕೂ ಕೂಡ ಕಾಯುವುದೇ ನಮ್ಮ ದುಃಖಕ್ಕೆ ಮೂಲ ಕಾರಣವಾಗಿರುತ್ತದೆ ಎನ್ನುವುದನ್ನು ಮರೆಯುವುದಕ್ಕೆ ಹೋಗಲೇಬೇಡಿ. ಭರವಸೆಗಳು ನಮ್ಮನ್ನು ಬಿಟ್ಟು ಹೋಗುವುದೇ ಇಲ್ಲ. ನಮ್ಮಲ್ಲಿ ಇರುವಂತಹ ಅವಸರದ ಕಾರಣದಿಂದಾಗಿ ನಾವೇ ಅವುಗಳನ್ನು ಬಿಟ್ಟು ಕೊಡಬೇಕಾಗುತ್ತದೆ. ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಮೇಲೆ ನಿಮಗೆ ಭರವಸೆ ಎನ್ನುವುದು ಇರಬೇಕು. ನಾವು ಒಮ್ಮೆ ನಂಬಿದರೆ ಕೈ ಬಿಡುವುದಿಲ್ಲ, ಆದರೆ ಒಮ್ಮೆ ಕೈ ಬಿಟ್ಟರೆ ಮತ್ತೆ ತಿರುಗಿಯೂ ಕೂಡ ನೋಡಲ್ಲ ಎನ್ನುವಂತಹ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳಿ. ಎಲ್ಲಿ ಹೇಗೆ ವರ್ತನೆಯನ್ನು ತೋರಬೇಕು ಎನ್ನುವುದು ಕೂಡ ಇಂದಿನ ಕಾಲಮಾನದಲ್ಲಿ ಅವಶ್ಯಕವಾಗಿ ಬೇಕಾಗಿರುವಂತಹ ಅಂಶಗಳಲ್ಲಿ ಒಂದಾಗಿದೆ. ಏಕೆಂದರೆ ನಮ್ಮ ತನ ಎನ್ನುವುದು, ನಮ್ಮ ಗೌರವ ಎನ್ನುವುದು, ನಮ್ಮ ಸ್ವಾಭಿಮಾನ ಎನ್ನುವುದು ಕೂಡ ಅಷ್ಟೇ ಮುಖ್ಯವಾದದ್ದು ಆಗಿದೆ. ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದಂತೆ ಇದ್ದು ಬಿಡು. ಅರ್ಥ ಮಾಡಿಕೊಂಡವರು ಜೊತೆಗೆ ಉಳಿಯುತ್ತಾರೆ. ಅನುಭವ ಪಟ್ಟವರು ಅಥವಾ ಅನುಮಾನವನ್ನು ಪಟ್ಟವರು ದೂರ ಸರಿದು ಹೋಗುತ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಅಂಥವರ ಬಗ್ಗೆ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡ. ಸುಳ್ಳು ಹೇಳಿ ಮನಸ್ಸು ಸಮಾಧಾನ ಪಡಿಸುವಂತಹ ಕಲೆ ಹಲವರಿಗೆ ಕರಗತವಾಗಿ ಇರುತ್ತದೆ. ಆದರೆ ನಮ್ಮನ್ನು ವಿರೋಧಿಸಿದವರು ಪರವಾಗಿಲ್ಲ, ಸತ್ಯ ಹೇಳುವಂತಹ ತಾಕತ್ತು ಕೆಲವರಿಗೆ ಮಾತ್ರ ಇರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಬೇಕು ಅಂದರೂ ತಿರುಗಿ ಬಾರದ್ದು ಬಾಲ್ಯ, ಬೇಡ ಅಂದರೂ ಕೂಡ ಬರುವುದು ಸಾವು. ಎಷ್ಟು ಇದ್ದರೂ ಕೂಡ ಇನ್ನೂ ಬೇಕು ಅನ್ನುವುದು ಹಣ. ಬಿಡಿಸಲಾಗದೆ ಇರುವಂತಹ ಬಂಧನ ಅದು ಪ್ರೀತಿ. ಮರೆಯಲಾಗದ ನೆನಪು ಅಂದರೆ ಅದು ಸ್ನೇಹ. ಯಾವಾಗಲೂ ಕೂಡ ಸ್ನೇಹಯುತವಾಗಿರುವಂತಹ ಜೀವನ ಶೈಲಿ ಎನ್ನುವುದು ನಿಮ್ಮದಾಗಬೇಕು. ಇನ್ನ ಭಾವನೆಗಳನ್ನು ಅರಿಯದವರ ವ್ಯಕ್ತಿಯ ಜೊತೆಗೆ ಯಾವ ಸಂಬಂಧಗಳನ್ನು ಇಟ್ಟುಕೊಳ್ಳುವುದಕ್ಕೆ ಹೋಗಲೇಬೇಡ. ಅದು ಎಂದಿಗೂ ಕೂಡ ನಿನಗೆ ಒಳ್ಳೆಯದನ್ನು ಬಯಸುವುದಕ್ಕೆ ಸಾಧ್ಯವೇ ಇಲ್ಲ. ಸಂಬಂಧಗಳು ಹುಟ್ಟುವುದು ರಕ್ತದಿಂದ, ಆದರೆ ನಮ್ಮವರು ಅನ್ನುವಂತಹ ಭಾವನೆಗಳು ಹುಟ್ಟುವುದು ಮನಸ್ಸಿನಿಂದ ಮಾತ್ರ. ಆದರೆ ನೋಡುವಂತಹ ದೃಷ್ಟಿ, ಅರ್ಥ ಮಾಡಿಕೊಳ್ಳುವವರ ಮನಸ್ಸು, ಮಾತನಾಡುವ ನಾಲಿಗೆ ಸರಿ ಇಲ್ಲದೆ ಇದ್ದರೆ ಯಾವ ಸಂಬಂಧಗಳು ಕೂಡ ಅರ್ಥವಾಗುವುದೇ ಇಲ್ಲ.
ಯಾರನ್ನೂ ಕೂಡ ಅತಿಯಾಗಿ ನಂಬಿ ಜೀವನವನ್ನು ಕಳೆಯುವುದಕ್ಕೆ ಹೋಗಬೇಡಿ. ನಿಮ್ಮ ತನವನ್ನು ಅಡವಿಟ್ಟು ಯಾವುದೇ ಕಾರಣಕ್ಕೂ ಕೂಡ ಜೀವಿಸುವುದಕ್ಕೂ ಕೂಡ ಹೋಗಲೇಬೇಡಿ. ಪ್ರಾರ್ಥಿಸುವುದಕ್ಕಿಂತ ಮೊದಲು ನಂಬಿಕೆಯನ್ನು ಇಟ್ಟುಕೊಳ್ಳುವುದನ್ನು ಕಲಿತುಕೊಳ್ಳಿ. ಮಾತನಾಡುವುದಕ್ಕಿಂತ ಮೊದಲು ಕೇಳಿಸಿಕೊಳ್ಳುವುದನ್ನು ಕಲಿತುಕೊಳ್ಳಿ. ಖರ್ಚು ಮಾಡುವುದಕ್ಕಿಂತ ಮೊದಲು ಸಂಪಾದಿಸುವುದನ್ನು ಜೀವನದಲ್ಲಿ ಕಲಿತುಕೊಳ್ಳಿ. ಬಿಟ್ಟು ಕೊಡುವುದಕ್ಕಿಂತ ಮೊದಲು ಪ್ರಯತ್ನಿಸುವುದನ್ನು ಕಲಿತುಕೊಳ್ಳಿ. ಸಾಯುವುದಕ್ಕಿಂತ ಮೊದಲು ಬದುಕಿ ಬಾಳುವುದನ್ನು ಕಲಿತುಕೊಳ್ಳಿ. ಉಳಿಕಿರುವುದು ತನ್ನಿಂದ ತಾನೇ ನಿಮ್ಮ ಬಳಿಗೆ ಬಂದು ಸೇರುವುದು. ಲೋಕದಲ್ಲಿ ಅತಿ ದೊಡ್ಡ ದ್ರೋಹ ಯಾವುದು ಗೊತ್ತಾ? ಒಬ್ಬರ ಮೇಲೆ ಸುಳ್ಳು ಪ್ರೀತಿಯನ್ನು ತೋರಿಸಿ ಅದನ್ನು ನಿಜವಾದ ಪ್ರೀತಿ ಅಂತ ನಂಬಿಸಿ ಮೋಸ ಮಾಡುವುದು. ಹಾಗಾಗಿ ಖಂಡಿತವಾಗಿಯೂ ಕೂಡ ಅಂತಹ ಮೋಸದ ಜೀವನವನ್ನು, ಮೋಸಗಾರರ ಜೀವನ ಎನ್ನುವುದು ನಿಮ್ಮದಾಗಬಾರದು. ಯಾವುದೇ ಕಾರಣಕ್ಕೂ ಕೂಡ ಯಾವ ವ್ಯಕ್ತಿಗೂ ಮೋಸವನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ಅದು ಖಂಡಿತವಾಗಿಯೂ ಕೂಡ ನಿಮಗೆ ಒಳ್ಳೆಯದನ್ನು ಮಾಡುತ್ತದೆ ಎನ್ನುವಂತಹ ನಂಬಿಕೆ ನಿಮ್ಮಲ್ಲಿ ಇದ್ದರೆ ಅದನ್ನು ಇಂದಿಗೆ ಬಿಡುವುದು ಒಳ್ಳೆಯದು. ಯಾರು ಏನೇ ಮಾಡಿದರೂ ಕೂಡ ಅದನ್ನೆಲ್ಲವನ್ನು ಅನುಭವಿಸಲೇಬೇಕಾಗುತ್ತದೆ. ಮೇಲೆ ಇರುವಂತಹ ಶ್ರೀಕೃಷ್ಣ ಪರಮಾತ್ಮ ನೋಡುತ್ತಾ ಇರುತ್ತಾನೆ, ಗಮನಿಸುತ್ತಾ ಇರುತ್ತಾನೆ. ಆಯಾ ಕಾಲಮಾನ ಬಂದಾಗ ಖಂಡಿತವಾಗಿಯೂ ಕೂಡ ನೀವು ಇತರರಿಗೆ ಮಾಡಿರುವಂತಹ ಪ್ರತೀಕಾರವಾಗಿ ನಿಮಗೂ ಕೂಡ ನೀವು ಅದನ್ನೇ ಬಳಸಬೇಕಾಗಿರುವಂತಹ ಸಂದರ್ಭ ಒದಗಿ ಬರುತ್ತದೆ. ಜೀವನದಲ್ಲಿ ಮೊದಲು ಕೆಟ್ಟ ವ್ಯಕ್ತಿಗಳನ್ನು ನಂಬಿ ಮೋಸ ಹೋಗುತ್ತೇವೆ. ನಂತರ ಒಳ್ಳೆಯ ವ್ಯಕ್ತಿ ಸಿಕ್ಕಾಗ ನಂಬುವುದನ್ನು ಬಿಟ್ಟು ಬಿಡುತ್ತೇವೆ. ಯಾವುದೇ ಕಾರಣಕ್ಕೂ ಕೂಡ ಒಬ್ಬರು ಇಟ್ಟಿರುವಂತಹ ನಂಬಿಕೆಯನ್ನು ಯಾವುದೇ ಕಾರಣಕ್ಕೂ ದ್ರೋಹ ಬಗೆಯುವುದಕ್ಕೆ ಹೋಗಲೇಬಾರದು. ನಾವು ಬೇರೆಯವರ ಮೇಲೆ ಇಟ್ಟಿರುವಂತಹ ನಂಬಿಕೆಯನ್ನು ದೇವರು ಯಾವಾಗ ಬೇಕಾದರೂ ಕೂಡ ಕಸಿದುಕೊಳ್ಳಬಹುದು. ದ್ರೋಹ ಬಗೆಯುವಂಥವರನ್ನೇ ನಮ್ಮ ಜೀವನದಲ್ಲಿ ಸೃಷ್ಟಿ ಮಾಡಿರಬಹುದು. ಬದುಕಿನಲ್ಲಿ ಎಂತಹ ಸ್ನೇಹಿತರು ಇರಬೇಕು ಅಂದರೆ ಬೀಳದಂತೆ ಕೈ ಹಿಡಿದು ನಡೆಸುವವರು ಇರಬೇಕು ಹೊರತು ಕೆಲಸ ಮುಗಿದ ಮೇಲೆ ಕೈ ಬಿಡುವವರು ಇರಲೇಬಾರದು. ಅಂತಹ ಸ್ನೇಹಿತರು ನಿಮ್ಮ ಜೀವನದಲ್ಲಿ ಸಿಕ್ಕಾಗ ಕಡಿದುಕೊಳ್ಳಲೇಬೇಡಿ. ಅವರವರು ಮಾಡಿದ್ದು ಅವರೇ ಅನುಭವಿಸುತ್ತಾರೆ. ನಾವು ಯಾರಿಗೂ ಕೂಡ ಏನನ್ನ ಬಗೆಯದೆ ಸುಮ್ಮನೆ ಇದ್ದು ಕಾದು ನೋಡಬೇಕು ಅಷ್ಟೇ ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ. ಹಾಗಾಗಿ ನಿಮ್ಮ ತನವನ್ನು, ನಿಮ್ಮ ಜೀವನವನ್ನು ನೀವೇ ಸೃಷ್ಟಿ ಮಾಡಿಕೊಳ್ಳುವವರು. ಈಗ ನೀವು ಮಾಡುತ್ತಿರುವಂತಹ ಕೆಲಸ ಕಾರ್ಯಗಳ ಮೇಲೆಯೇ ನಿಮ್ಮ ಮುಂದಿನ ಭವಿಷ್ಯ ಎನ್ನುವುದು ನಿರ್ಧಾರ ಆಗುತ್ತದೆ. ಹಾಗಾಗಿ ಇಂದು ಮಾಡುತ್ತಿರುವಂತಹ ಕೆಲಸ ಕಾರ್ಯಗಳನ್ನು ಪ್ರಾಮಾಣಿಕವಾಗಿ ಮಾಡುವುದನ್ನು ಕಲಿತುಕೊಳ್ಳಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ. ಇನ್ನು ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ಭೇಟಿ ಆಗುವವರೆಗೂ ಧನ್ಯವಾದ. ಕರುನಾಡಿಗೆ.